ಹೆಣ್ಮಗಳು ಅವಳು ನೊಂದೋಯ್ತಾ ಇದ್ದಾಳೆ. ಅವಳನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್. ಅವನು ಏನು ಆ ತರ ಅವನು ಕೈನ ಅದು ಅವನು ಒಂದು ಮನುಷ್ಯನ, ಅವನು ರಾಕ್ಷಸನ. ಅವನು ದೇವೇಗೌಡರ ಫ್ಯಾಮಿಲಿ ಒಳಗಡೆ ಬೇರೆ ಎಲ್ಲರಿಗೂ ಪೆನ್ ಡ್ರೈವ್ ಇದೆ, ಬೈಲ್ ಮಾಡ್ತೀನಿ ನಿಮ್ಮ ಮೊಮ್ಮಗಂದು ಇದ್ ಮಾಡಿ ಬಿಡುಗಡೆ ಮಾಡಿ ಪೆನ್ ಡ್ರೈವ್ ಅಲ್ವಾ. ಕುಮಾರಣ್ಣ ಅವ್ರ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ ನನಗೆ. ಇವತ್ತು ನೀವು ನಿಮ್ಮ ಅಣ್ಣನ ಮಗಂದು ಪೆನ್ ಡ್ರೈವ್ ಇದ್ ಮಾಡಿ. ನಾನು ಸತ್ರು ಪರವಾಗಿಲ್ಲ, ನೀವೆಲ್ಲ ನನ್ನ ಪರವಾಗಿದ್ದೀರಿ ನೋಡಿ. ನ್ಯಾಯಕ್ಕಾಗಿ ಹೋರಾಟಿ ಸತ್ರೆ ಅದಕ್ಕೆ ಸಾವಿರಾರು ಜನ ನೀವು ಬಂದೇ ಬರ್ತೀರಿ, ಒಂದು ಹೂವಿನಾರ ನನಗೆ ಹಾಕ್ತೀರಿ. ನ್ಯಾಯ ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಳಿ. 144 ಸೆಕ್ಷನ್ ಇತ್ತು. ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಹೋರಾಟ ಮಾಡೋಕ್ಕಾಗ್ಲಿಲ್ಲ, ಪ್ರೆಸ್ ಮೀಟ್ ಮಾಡೋಕ್ಕಾಗ್ಲಿಲ್ಲ. ಕಾನೂನು ವಿರುದ್ಧ ನಡಿಬಾರ್ದು ಅಂತ. ಇವತ್ತು ನಿನ್ನೆ ಒಬ್ಳು ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಹೇಳ್ತಾಳೆ, ಅಕ್ಕ ಕೆಲಸ ಕೊಡಿಸ್ತೀನಿ ಅಂತ ನನ್ನ ಯೂಸ್ ಮಾಡ್ಕೊಂಡ್ರು ಅಂತ. ನಿನ್ನೆ ಒಬ್ಳು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಆ ಒಂದು ಕೊಳದಲ್ಲಿ 3 ಸರಿ ಮುಳುಗ್ತಾಳೆ. ಗಂಡನ ಜೊತೆ ಬಂದು ಕೈ ಮುಗಿದು ದೇವ್ರ ಮುಂದೆ ನಿಲ್ತಾಳೆ, ನಾನು ಇನ್ ಮುಂದೆ ತಪ್ಪು ಮಾಡಲ್ಲ ರೀ ಅಂತ. 7 ಜನ ಹೆಣ್ಮಕ್ಳು ನನ್ನ ಫ್ರೆಂಡ್ಸ್ಗಳಿದ್ರು, ಅವ್ರಿಗೆ ನಾ ತೋರಿಸ್ತೆ ನೋಡಿ ಇವಳೆ ಅವಳು ಅಂತ. ಅವ್ರ ಗಂಡ 4 ದಿವಸ ಮುಂಚೆ ನನ್ನ ಹತ್ರ ಮಾತಾಡಿದ್ದ. ಅಣ್ಣ ಅಂದ, ನನ್ನ ಹೆಂಡತಿನ ಯೂಸ್ ಮಾಡ್ಕೊಂಡ ಅಕ್ಕ ಅಂತ. ಇವನು ಮಾನ ಮರ್ಯಾದಷ್ಟು ಕುಲದಲ್ಲಿ ಹುಟ್ಟಿದಾನ. ಇವನು ಮನುಷ್ಯನ. ಇವನಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಹಾಕ್ಬಾರ್ದು. ಇವತ್ತು ಸಾವಿರಾರು ಜನ ಹೆಣ್ಮಕ್ಳು ಬೆಂಗಳೂರಿಂದ ಹಾಸನ ಜಿಲ್ಲೆಗೆ ಬಂದಿದ್ದಾರೆ. ಇವತ್ತು ಏನಾದ್ರು ಗಂಡದಿರು ನೀವೇನಾದ್ರೂ ಕೈವಾಡ ನಡೆಸಿದ್ರ ನಾವು ನಿಮ್ ಜೊತೆಲೆ ಇರ್ತಿದ್ದು, ಹೋರಾಟದಲ್ಲಿ ಗೌರವದಲ್ಲಿ ಇರ್ತಿದ್ದು. ನಮ್ ಬಿಲ್ ಪಾಸ್ ಆಗ್ತಿರ್ಲಿಲ್ಲ, ನಮ್ ಕಚ್ಚೆ ಬಾಯಿ ಭದ್ರಾಗಿತ್ತು ನೋಡಿ, ಪಾಸ್ ಆಗ್ತಿರ್ಲಿಲ್ಲ. ನಿಮ್ ಕಚ್ಚೆ ಬಾಯಿ ನಿಮ್ ಹೆಂಡತಿ ಮಕ್ಳು ಸರಿಯಾಗಿ ಇಟ್ಕೊಳಕ್ ಆಗ್ಲಿಲ್ಲ. ನೀವು ಇವತ್ತು ಜಿಲ್ಲೆಯ ಹೆಣ್ಮಕ್ಳಿಗೆ ಅವಮಾನ ತಂದ್ರಿ ಅಲ್ವಾ. ನಿಮಗೆ ಸೈನ್ ಆಗ್ಬೇಕಿತ್ತು ಕೋಟಿ ಗಟ್ಲೆ, 5 ನಿಮಿಷಕ್ಕೆ ಸೈನ್ ಆಗಿರೋದು. ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಕೆಲಸ ಆಗೋದು ನಿಮ್ಗೆ. ನಾವು ಮರ್ಯಾದೋಸ್ರು 1 ಲೋಟ ಕಾಫಿ ಸಿಕ್ಕೋದು ಕಷ್ಟ ಆಗಿತ್ತು ನಿಮ್ಮ ಮನೆ ಒಳಗಡೆ. ನಾನು ಹೇಳ್ತಿರೋದು ಏನ್ ಗೊತ್ತಾ ಸರ್, ಬಡವ್ರ ಮಕ್ಳಿಗೆ ಒಂದು ನ್ಯಾಯ, ಶ್ರೀಮಂತರ ಮಕ್ಳಿಗೆ ಒಂದು ನ್ಯಾಯ ಅಲ್ಲ. ಇವನು ದೇವೇಗೌಡರು ಮೊಮ್ಮಗ ಅಂತ ಮುಲಾಜ್ ಮಾಡೋದು ಬೇಡ, ಒದ್ದು ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಳ್ಳಿ ಸರ್. ಅದಷ್ಟೇ ನಾನು ಕೇಳ್ತಾ ಇರೋದು. ಇವತ್ತು ಮುಖ್ಯವಾಹಿನಿಗೆ ಹೆಣ್ಮಕ್ಳನ್ನ ಕರ್ಸಿ ಕೂರಿಸಿ, ಎಷ್ಟು ಜನ ಮೋಸ ಆಗಿದೆ ಅವ್ರ ಲೀಸ್ಟ್ ತಗೊಂಡು ಕೂರಿಸಿ, IG DG ಎಲ್ಲರೂ ನೋಡ್ಲಿ, ಅವರ ಕಷ್ಟ ಏನು ಅಂತ ಕೇಳಲಿ. ಇಲ್ಲ ಅವ್ರ ಗಂಡೀರ್ ಬಂದು ಕಂಪ್ಲೇಂಟ್ ಕೊಡ್ಲಿ, ಆ ಹೆಣ್ಮಕ್ಳು ಕೊಡ್ಲಿ. ಇಲ್ಲಿ ಹೆಣ್ಮಕ್ಳು ಕೈವಾಡನು ಏನಾರ ದುಡ್ಡಿನ ದಂಧೆ ಆಮಿಷ ಅಥವಾ ಏನಾದ್ರು ಒಂದು ಪ್ರಾಣ ಬೇದಕ್ಕೆ ಒಡ್ಡಿ, ಅಥವಾ ಬೇಕಾಗಿ ಇವರು ಕೈವಾಡ ಇದ್ದು, ಗಂಡಂದಿರ್ ಕೈವಾಡ ಇದ್ದು ಹೆಣ್ಮಕ್ಳು ಈ ತರ ಮಾಡಿರೋದು, ಅಥವಾ ಇವನೇ ನೈತಿಕವಾಗಿ ಬಳಸ್ಕೊಂಡಿರೋದು ಅಂತ ಹೇಳಿ ನನಗೆ ಮುಖ್ಯವಾಗಿ ಬೇಕಾಗಿರೋದು ಸರ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.